ನೀವು ಹೇಳ್ತಾ ಇದ್ರಿ 11ನೇ ತಿಂಗಳು ಸರಿ ಇಲ್ಲ, ಸಾಲ್ ಅವಘಡ ಆಗುತ್ತೆ ಅಂತ. ಸೊ ಮೊನ್ನೆ ಕೂಡ ಒಂದು ದೆಹಲಿಯಲ್ಲಿ ಆಯಿತು ಕಳೆದ ವಾರದಲ್ಲಿ. ನಿನ್ನೆ ಅದನ್ನೇನು ಸಂಗ್ರಹ ಮಾಡಿಟ್ಟಿದ್ರು ಅದನ್ನ ಪರಿಶೀಲನೆ ಮಾಡಬೇಕಾದ್ರೆ ಸ್ಫೋಟ ಆಗಿ ಅಲ್ಲೂ ಕೂಡ 8 ಜನ ಸತ್ತಿದ್ದಾರೆ, 27 ಜನ ಗಾಯ ಆಗಿದ್ದಾರೆ. ಸೊ ಮತ್ತೆ ಅದೇ ರೀತಿ ಘಟನೆ ಆಗ್ತಾ ಇದೆ 11ನೇ ತಿಂಗಳಲ್ಲಿ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಪ್ರಪಂಚದಲ್ಲಿ ಎಲ್ಲೇ ಆಗಲಿ ಈ 11ನೇ ತಿಂಗಳಲ್ಲಿ ಏನು ಬೇಕಾದರೂ ನಡೆಯುತ್ತೆ ಅಂತ ಹೇಳ್ತಾ ಬರ್ತಾ ಇದ್ದೆ. ಅದೇ ರೀತಿ ನೋಡಿ, ಬಾಂಬ್ ಬ್ಲಾಸ್ಟ್ ಆಗಿರೋದಾಗಿರ್ಬೋದು, ಮತ್ತು ಅದನ್ನು ಸರಿ ಮಾಡೋಕ್ಕೋಗಿ ಅದನ್ನು ಶೋಧಿಸ್ತಾ ಇರಬೇಕಾದ್ರೆ ಮತ್ತೆ ಬ್ಲಾಸ್ಟ್ ಆಗಿರೋದು. ಅಂದರೆ ನಮ್ಮವ್ರಿಗೆ ನಮಗೆ ತೊಂದರೆ, ಅದನ್ನು ನೋಡೋಕ್ಕೆ ಹೋದ್ರೂ ತೊಂದರೆ ಆಗ್ತಾ ಇದೆ. ಸೊ ಇದೆಲ್ಲನೂ ಈ ಒಂದು ತಿಂಗಳು 2 ಅನ್ನೋದು ನಾನು ಹೇಳ್ತಾ ಬಂದಿದ್ದೆ, ಈ ವರ್ಷದ ಕೊನೆಯ ಡೇಂಜರ್ ತಿಂಗಳು ಈ ತಿಂಗಳಾಗಿರುತ್ತೆ ಅಂತ. ಸೊ ಅದು ಎಲ್ಲಿ ಪಾಸ್ ಆಗ್ತಿದೆ ನೋಡಿ, ಅಲ್ಲೆಲ್ಲ ಈ ಥರ ಆಗ್ತಾಯಿದೆ. ಮತ್ತು ಕಾರ್ ನಂಬರು I-20 ಟೋಟಲ್ ಕಾರ್ ನಂಬರಲ್ಲಿ 2 ಇರುತ್ತೆ, ಅಲ್ಲಿ 2 ಮತ್ತು 9 ಪಾಸ್ ಆಗಿರೋ ಕಡೆ ಈ ಥರ ಇನ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಅದು ಕೂಡ ನೋಡಿ, ನಾವು ಹೇಳಿದ್ದು ಕೂಡ ಎಷ್ಟು ನಿಜ ಅಂತ. ಯಾಕಂದರೆ ಈ ತಿಂಗಳಲ್ಲೇ ಯಾಕಾಗಬೇಕು ಅಲ್ವಾ? 2ನೇ ಅಂದರೆ 11 ಈ ಮಂತಲ್ಲೇ ಯಾಕಾಗಬೇಕು? ಅದು ನೆಕ್ಸ್ಟ್ ಮಂತ್ ಆಗ್ಬೋದಾಗಿತ್ತು, ಇಲ್ಲ ಲಾಸ್ಟ್ ಮಂತ್ ಆಗ್ಬೋದಾಗಿತ್ತು. ಆ ಒಂದು ಡೇಟು ಯಾವಾಗ ನಾವು ಈ ಡೇಟು ಈ ತಿಂಗಳು ಚೆನ್ನಾಗಿಲ್ಲ ಅಂದಾಗ ಸಾಕಷ್ಟು ಜನ ಈ ವರ್ಷ ಯಾರು 2ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು, ಅದೇ ರೀತಿ 9ನೇ ತಾರೀಕು, 18ನೇ ತಾರೀಕು ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ, ಅಥವಾ ಅವ್ರ ಟೋಟಲ್ ಕಾಂಬಿನೇಷನ್ನು ಬಂದ್ಬಿಟ್ಟು 2 and 9 and 2 ಈ ಥರ ಯಾರ್ದೆಲ್ಲ ಬಂದಿರುತ್ತೆ, ಅವರೆಲ್ಲರೂ ಕೂಡ ಯಾವುದಾದ್ರೂ ಒಂದು ವಿಚಾರದಲ್ಲಿ ಲಾಸ್ ಆಗಿರೋದಾಗಿರ್ಬೋದು, ಲಾಸ್ ಆಗಿರ್ತಾರೆ, ಕೆಲಸ ಕಳ್ಕೊಂಡಿರ್ತಾರೆ, ಮತ್ತು ಫ್ಯಾಮಿಲಿಯನ್ನು ಕಳ್ಕೊಂಡಿರ್ತಾರೆ. ತುಂಬ ಈ ವರ್ಷ 2025 ಈ ಡೇಟ್ ಅವ್ರಿಗೆ ಜರ್ನಿ ಯಾವುದೇ ರೀತಿಯಿಂದ ನೋಡಿದ್ರೂ ಒಳ್ಳೆಯದಾಗಿರೋದಿಲ್ಲ. ಅಥವಾ ಮನೇಲಿ ಡೈವೋರ್ಸ್ ಆಗೋದು, ಹೇಳಿದ್ನಲ್ಲ, ಫ್ಯಾಮಿಲಿನ ಕಳ್ಕೊಳ್ಳೋದು ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ಎಷ್ಟೋ ವರ್ಷದಿಂದ ಇಲ್ಲಿರೋದು ಈ ವರ್ಷ, ಆ ಥರ ಎಲ್ಲ ಇನ್ಸಿಡೆಂಟ್ಗಳು ಈ ವರ್ಷ ಹಾಗೆ ಆಗಿರುತ್ತೆ. ಇನ್ನು 15 ದಿನ ಇದೆ, ಅದರಲ್ಲೂ ಕಾದು ನೋಡೋಣ ಏನೇನಾಗತ್ತೆ ಅಂತ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕುಮಾರ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ತಂಗಿ ಮಗನ್ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 10/10. ಓಕೆ, 2016. ಓಕೆ. ಹುಟ್ಟಿದ ಸಮಯ 8:02 AM. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ. 8:02 ಬೆಳಗ್ಗೆ. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವ್ರೆ. ಸರ್ ಏನು ಪ್ರಶ್ನೆ ಸರ್? ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ ಬರುತ್ತೆ, ಸೋಮವಾರ ಹುಟ್ಟಿರ್ತಾರೆ. ಅದು ಪಾಪು ಒಂದ್ ಸ್ವಲ್ಪ ಅಂಗವಿಕಲ, ಅವನು ಆರೋಗ್ಯ ಒಂದ್ ಸ್ವಲ್ಪ ಏರುಪೇರು ಆಯ್ತೈತೆ, ಅದ್ರ ಬಗ್ಗೆ ಕೇಳಬೇಕಿತ್ತು. ಎಷ್ಟು ವರ್ಷ ಆಗಿದೆ ಇವಾಗ? 2016 ಅಂದರೆ ನಮ್ಗೆ ಆಗಿದೆ ಒಂದು 7-8 ವರ್ಷ ಮೇಲಾಗಿರ್ಬೋದು. ಸರ್ ನಿಮ್ಮ ಪಾಪುಗೆ ನೋಡಿ ಸರ್, 3 ಲಗ್ನ ಬಂದು ಕಟಕ ಲಗ್ನ. ಹಲೋ, ಕಟಕ ಲಗ್ನದಲ್ಲಿ ಹುಟ್ಟಿರ್ತಾರೆ. ಟೈಮ್ ಬಂದು ಇವಾಗ ಚಂದ್ರದಶೆ ನಡೀತಿದೆ 2021ರಿಂದ 2031. ಸೊ ಹಾಗಾಗಿ ಟೈಮು ಪರವಾಗಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಚಂದ್ರ ಬಂದು ನಿಮ್ಮ ಮಗುಗೆ 7ನೇ ಮನೇಲಿದ್ದಾರೆ, ಆದರೆ 6ನೇ ಮನೇಲಿ ಕುಜ ಇರ್ತಾರೆ. ನಿಮ್ಮ ಮಗುಗೆ ಒಂದೊಂದು ಗ್ರಹನೂ ಒಂದೊಂದು ಮನೇಲಿದೆ ಸರ್, ಎಲ್ಲ ಗ್ರಹಗಳು ಒಂದೊಂದು ಮನೇಲಿದೆ, 4 ಮನೆ ಮಾತ್ರ ಖಾಲಿ ಇದೆ. ನೋಡಿ, ನಿಮ್ಮ ಆ ಮಗು ಹುಟ್ಟಿದ ಮೇಲೆ ಯಾರಿಗಾದ್ರೂ ಏನಾದರೂ ಆಗಿತ್ತಾ ನಿಮ್ಮ ಮನೇಲಿ? ತುಂಬ ಹುಟ್ಟಿದ ಮೇಲೆ 2000 ತಾತ ತೀರೋದ್ರು. ಹೌದಾ? ಆಮೇಲೆ ಮನೆಯಲ್ಲಿ ಸುಮಾರು ಸಿಕ್ಕಾಪಟ್ಟೆ ಸಮಸ್ಯೆಗಳಾಗಿದ್ದಾವೆ. 2016ರಲ್ಲಿ ಹುಟ್ಟಿರ್ತಾರೆ. ಹುಟ್ಟಿದ ಮೇಲೆ ತುಂಬ ಸಮಸ್ಯೆಗಳನ್ನ ನೋಡಿರ್ತಾರೆ ಮನೇಲಿ ಅಂತ ಹೇಳುತ್ತೆ. ಇಲ್ಲ ಯಾರನ್ನಾದ್ರೂ ಬೇಕಾಗಿರೋರನ್ನ, ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಪ್ರಾಪರ್ಟಿ ಮಾರೋದಾಗಿರ್ಬೋದು, ಇದೆಲ್ಲ ಕೂಡ ಆಗಿರುತ್ತೆ ಮನೇಲಿ. ಸ್ವಲ್ಪ ಸಾಲ ಮಾಡ್ಕೊಳ್ಳೋದು, ಲೋನ್ಗೆ ಹೋಗೋದು, ಈ ಥರ ಪ್ರಾಬ್ಲಮ್ ಎಲ್ಲ ಅತಿ ಹೆಚ್ಚು ಆಗುತ್ತೆ. ಸೊ ಅಂಗವಿಕಲ ಅಂದ್ರೆ ಅವ್ನು ಮಾತು ಗೀತು ಏನು ಬರಲ್ಲ, ಬ್ರೈನ್ ಒಂದ್ ಸ್ವಲ್ಪ ಇದಾಗಿದೆ ಅಂತ ಇದಾಗಿದೆ ಅಂದ್ಬಿಟ್ಟು ಮಾತು ಏನು ಬರಲ್ಲ, ಮಲಗಿರ್ತವೆ, ಊಟ ತಿನ್ಸೋದು. ಅದು ನೋಡಿ ಸರ್, ಆರೋಗ್ಯದ ಬಗ್ಗೆ ಅಂತಂದ್ರೆ ಸರ್, ಮಗುಗೆ ಈ 2031ವರೆಗೂ ಅಂತ ಏನು ಟೈಮ್ ಚೆನ್ನಾಗಿಲ್ಲ ಸರ್. ಈ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು. ಅಥವಾ ನೋಡಿ, 2031 ಆದಮೇಲಂತೂ ಇದಿದ್ದು ಚೆನ್ನಾಗಿಲ್ಲ ಟೈಮು. ಆ ಟೈಮಲ್ಲೂ ಅಷ್ಟೇ ಏನಾದರೂ ಇವ್ರ ಮನೇಲಿ ಏನಾದರೂ ಮನೆಗಿನೇ ಇದ್ದರೆ ಮನೆಗಿನೇ ಮಾರುವಂಥ ಪರಿಸ್ಥಿತಿ ಕೂಡ ಬರುತ್ತೆ ಇವರ ಫ್ಯಾಮಿಲಿಗೆ.
ಏನಾದರೂ ಸ್ವಂತ ಜಾಗ ಇದ್ದರೆ 2031 ಅಷ್ಟರಲ್ಲಿ ಇವರು ಆ ಜಾಗನ ಕಳ್ಕೊಳ್ತಾರೆ ಅಂತ ಹೇಳುತ್ತೆ. ಸೊ ಇವಾಗ 31ವರೆಗೂ ಮಗುಗೂ ಏನು ಟೈಮ್ ಚೆನ್ನಾಗಿಲ್ಲ ನನ್ನ ಪ್ರಕಾರ. ಅದಿನ್ನ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಏನು ಕಮ್ಮಿ ಆಗೋದಿಲ್ಲ. ಸೊ ಅವ್ರ ಮನೆಗೆ ಸಾಲಕ್ಕೆ ಹೋಗ್ಬಿಡ್ತಾರೆ, ಅಂದರೆ ತುಂಬ ಲಾಸ್ಗೆ ಹೋಗ್ತಾರೆ. ಅವರು ಏನು ಕೆಲಸ ಮಾಡ್ತಾರೆ? ಅವರು ರೈತರು. ಹಾಂ, ತುಂಬ ಲಾಸ್ಗೆ ಹೋಗ್ತಾರೆ ಅಂತ ಹೇಳುತ್ತೆ. ಹಾಗಾಗಿ ಅವರು ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಮನೆಗೋಸ್ಕರ ನಮ್ಮಲ್ಲಿ ವಾಸ್ತು ಕಿಟ್ ಸಿಕ್ಕುತ್ತೆ ಸರ್, ನಮ್ಮ ನಂಬರ್ ಕರೆ ಮಾಡಿ. ಆ ವಾಸ್ತು ಕಿಟ್ಟನ್ನು ಮನೇಲಿ ಇಟ್ಕೊಳಕ್ಕೆ ಹೇಳಿ. ಇವರು ಸಾಲದಿಂದ ಸ್ವಲ್ಪ ಮನೆ ವಾತಾವರಣ ಸ್ವಲ್ಪ ಸುಧಾರಿಸ್ತಾರೆ, ಇಲ್ಲಾಂದರೆ ಜಾಗನ ಕಳ್ಕೊಳ್ತಾರೆ ಅಂತ ಹೇಳುತ್ತೆ.